ಕಟ್ಟಿದ ಮತ್ತೆ ದೇವರವನ್ನ ಡಬ್ಬ ಕೆಳಗಡೆ ಇಳಿಸಿದ್ರು. ಆಮೇಲೆ ಕ್ಲಿಯರ್ ಮಾತಾಡು ಕನ್ನಡ. ಶೋಧನೆ ಮಾಡಕ್ ಬಂದ. ಮತ್ತೆ ಅವನ ಜೊತೆ ಬಂದಿರೋ ದೂತರೆಲ್ಲ ದೇವರಾಗಿ ಬಂದಿದ್ರು. ಆಮೇಲೆ ಶೇತನು ಆದಾಮ ಏವಳು ಶೋಧನೆ ಮಾಡ್ದ. ಇಲ್ಲ, ಆದಾಮ ಅವಳು ಅದ ವಂಚಿಸಿದ ಮೇಲೆನೆ ಸಂಬಂಧ ಮುರಿಯೋದು. ಇಲ್ಲ ಏನೇನು ಬೇಕೆಲ್ಲ ಹೇಳಿ ಹೇಳ್ಬಿಡ್ಲಿ, ಏನೇನು ಅಷ್ಟೇ. ಪ್ರೀತಿ ಮಾಡ್ತಾ ಇದ್ರಿಂದ ಅವ್ರಿಗೆ ಹತ್ತು ಬದಲೆಯನ್ನು ಕೊಟ್ಟರು. ನೀವು ಪಾಪ ಮಾಡದೆ ಕುರಿನ ಬಲಿ ಅರ್ಪಿಸಿ ಎಂದು ಹೇಳಿದ್ರು. ಆಮೇಲೆ ಯೇಸು ಸ್ವಲ್ಪ ಮೇಲಿಂದ ಕೆಳಗಡೆ ಬಂದು ಮತ್ತೆ ಯೇಸು ದೇವಕುಮಾರನಾಗಿ ಬಂದ್ರು. ಮತ್ತೆ ಜಾಸ್ತಿ ಅದ್ಭುತಗಳನ್ನು ಮಾಡಿದ್ರು. ಹಡಗಲ್ಲಿ ಇದು ಜಲ ಸಮುದ್ರವನ್ನು ಬೆದರಿಸಿ ಶಾಂತ ಮಾಡಿದ್ರು. ಆಮೇಲೆ 2 ರೊಟ್ಟಿ 5 ಮೀನನ್ನು 10,000 ಜನರಿಗೆ ಕೊಟ್ಟು ಮತ್ತೆ ಸುತ್ತಿನ ರಾಜರನ್ನು ಎದುರು ಎದುರಿಸಿದ್ರು. ಮತ್ತೆ ರೋಗವನ್ನು ವಾಸಿ ಮಾಡಿದ್ರು. ಒಳ್ಳೆ ಕುರುಡನಾಗಿದ್ದನು. ಆಮೇಲೆ ಯೇಸುವನ್ನು ತನ್ನ ಪ್ರಿಯರಿಗೋಸ್ಕರ ಪ್ರಯಾಣ ಪಟ್ಟನು. ಆಮೇಲೆ ಶಿಲ್ಪೆಗೆ ಹೊರಿಸಲ್ಪಟ್ಟನು. ಇದು ಕ್ವಶನ್ ಯಾಕಂದ್ರೆ ಯೇಸು ಕ್ರಿಸ್ತು ನಾವು ಮಾಡೋ ಪಾಪಗಳೆಲ್ಲ ಅವ್ರು ಶಿಲ್ಪೆಗೆ ಬಲಿ ಹೋದ್ರು. ಆಮೇಲೆ ಅವ್ನು ಬಂದಿದ್ದೆಲ್ಲ ಹೇಳ್ತಾನೆ ಬಾಯಿ. ಸತ್ತು ಮತ್ತು ತಿರುವ ಪರಲೋಕ ಹೋದ್ರು. ಆಮೇಲೆ ದೇವರು ಒಂದು ಕಥೆ ಹೇಳ್ತಾರೆ. ಇದು ಒಬ್ಬ ತಂದೆಗೆ ಏನೋ ಮಕ್ಕಳು ಇರ್ತಾರೆ. ಅದರಲ್ಲಿ ಚಿಕ್ಕ ಹುಡುಗ ಅವ್ರ ತಂದೆ ಅಂತ ಕೇಳ್ತಾರೆ, ನಿಮ್ದೆಲ್ಲ ಆಸ್ತಿ ನಿಮ್ಗೆ ಅರ್ಧ ಆಸ್ತಿ ನಾವು ಕೊಟ್ಬಿಡತ್ತ. ಅರ್ಧ ಆಸ್ತಿ ತಗೊಂಡು ಅಷ್ಟು ಮುಟ್ಟಿಗೆ ಹೇಳ್ತೀನಿ ಹೋಗಿ ಎಲ್ಲ ಪಾಪ ಮಾಡಿ ಕಾಸನ್ನ ನಾಶ ಮಾಡೋಕ್ಕೆ ಬರ್ತಾರೆ. ಮತ್ತೆ ಊಟ ತಿನ್ನೋಕೆ ಹೋಗ್ತಾನೆ. ಮತ್ತೆ ಲಾಸ್ಟ್ ಅವ್ರ ಅಪ್ಪನ ಹುಡ್ಕ ಬರ್ತಾರೆ. ಮತ್ತೆ ಅವ್ರ ಅಪ್ಪ ದೂರದಲ್ಲಿ ನೋಡಿ ಅವನ್ನ ತಕೊಂತಾರೆ. ಔತಣನು ಮಾಡ್ತಾರೆ. ಆಮೇಲೆ ಲಾಸ್ಟ್ ಮೇಲೆ ABC